ಮುಸಲ್ಮಾನರಿಗೆ ನಡೆಸಲಿಕ್ಕೆ, ಅವರ ಮಸೀದಿಯನ್ನು ನಡೆಸಲಿಕ್ಕೆ, ಕ್ರಿಶ್ಚಿಯನ್ರಿಗೆ ಚರ್ಚನ್ನು ನಡೆಸಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಳ್ಳೆಯದು, ನಮ್ಮದೇನು ಅದರದ್ದು ವಿರೋಧ ಇಲ್ಲ. ಹಿಂದೂಗಳಿಗೆ ಯಾಕೆ ನೀವು ಸರ್ಕಾರ ಕೈ ತಗೊಳ್ತೀರಾ? ನೀವು ನಮ್ಮ ದೇವಸ್ಥಾನಗಳ ಭೂಮಿಯನ್ನು ಒಳಗೆ ಹಾಕಿದ್ದೀರಾ, ನಮ್ಮ ಕಾಣಿಕೆ ಭಕ್ತಿಯಿಂದ ಹಾಕಿದಂಥ ಕಾಣಿಕೆಯನ್ನು ನೀವು ತಗೊಂಡು ಹೋಗಿದ್ದೀರಾ. ಈಗ ನಮ್ಮ ಪ್ರಸಾದಕ್ಕೂ ನೀವು ಕೈ ಹಾಕ್ತೀರಾ. ಇದಕ್ಕಿಂತ ದೊಡ್ಡ ಅನ್ಯಾಯ, ಅಪಮಾನ ಇನ್ನೇನಿದೆ? ಅದಕ್ಕೋಸ್ಕರ ದೇವಸ್ಥಾನ ನಮಗೆ ಬಿಟ್ಟುಕೊಡಿ. ಎರಡನೇದಕ್ಕೆ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ, ನಮ್ಮ ಈಗದ ದೇವಸ್ಥಾನಗಳ ಆಡಳಿತ ಮಂಡಳಿಯಲ್ಲಿ ಮುಸಲ್ಮಾನರನ್ನು ಹಾಕ್ತಾರೆ ಅಂತ. ಎಂಥ ಹುಚ್ಚು ನಿರ್ಧಾರ ನೋಡಿ. ಮಸೀದಿಯ ಆಡಳಿತ ಮಂಡಳಿಯಲ್ಲಿ ಹಿಂದೂಗಳನ್ನು ಸೇರಿಸ್ತಾರಾ? ಕ್ರಿಶ್ಚಿಯನ್ರ ಆಡಳಿತ ಮಂಡಳಿಯಲ್ಲಿ ಹಿಂದೂಗಳನ್ನು ಸೇರಿಸ್ತಾರಾ? ದೇವಸ್ಥಾನಗಳು ಯಾಕೆ? ಯಾರಿಗೆ ದೇವರ ಹತ್ತಿರ ಭಕ್ತಿ ಇಲ್ವೋ ಅಂಥವನನ್ನು ದೇವಸ್ಥಾನಕ್ಕೆ ಸೇರಿಸಿದ್ದರಿಂದ ದೇವಸ್ಥಾನ ನಷ್ಟ ಆಗುತ್ತೆ, ದೇವಸ್ಥಾನಕ್ಕೆ ಅಥವಾ ಭಕ್ತರಿಗೆ ತೊಂದರೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾರು ದೇವಸ್ಥಾನದ ಬಗ್ಗೆ ಭಕ್ತಿ ಇದೆಯೋ, ಶ್ರದ್ಧೆ ಇದೆಯೋ, ದೇವರ ಬಗ್ಗೆ ಆಧಾರ ಇದೆಯೋ ಅಂಥವರಿಗೆ ದೇವಸ್ಥಾನದ ಆಡಳಿತವನ್ನು ಕೊಡಬೇಕು. ಅದಕ್ಕೋಸ್ಕರ ಹಿಂದೂಗಳಿಗೆ ನಮಗೆ ಕೊಡಬೇಕು ಅಂತ ಆಗ್ರಹಪೂರ್ವಕವಾಗಿ ಮತ್ತೊಮ್ಮೆ ನಾವು ಕೊಡ್ತೇವೆ. ಆಗಲಿಲ್ಲ ಅಂದರೆ ಹೋರಾಟಕ್ಕೆ ಇಳಿದುಬಿಡ್ತೇವೆ. ಅದಕ್ಕೋಸ್ಕರ ಆದಷ್ಟು ಶೀಘ್ರವಾಗಿ ನಮಗೆ ಅದನ್ನು ಕೊಡಿ. ಯಾವುದೇ ರಾಜಕೀಯ ಬರುವುದು ಬೇಡ ಇದರಲ್ಲಿ. ಆ ಪಕ್ಷ ಈ ಪಕ್ಷ ಅಂತ ನಾವು ರಾಜಕೀಯದನ್ನು ಯೋಚನೆ ಮಾಡೋದು ಬೇಡ. ರಾಜಕೀಯ ಇಲ್ಲದೇ ಇದ್ದರೆ ನಮಗೆ ಸಂತೋಷ. ಯಾವುದೇ ರಾಜಕೀಯ ಪಕ್ಷ ಇಲ್ಲದೇ ಇರುವಂಥ ಸಾವಿರಾರು ಜನ ಒಳ್ಳೆಯ ಹಿಂದೂ ಭಕ್ತರಿದ್ದಾರೆ. ಅಂಥವರಿಗೆ ಇದನ್ನು ಅವಕಾಶ ಮಾಡಿಕೊಡಿ. ಅದಕ್ಕೋಸ್ಕರ ಅವಕಾಶ ಮಾಡಿಕೊಡದಿದ್ದರೆ ಈ ರೀತಿಯ ಪ್ರಸಂಗಗಳು ನಡೀತದೆ. ಅವರ ಸ್ವಂತ ಲಾಭಕ್ಕೋಸ್ಕರ ಅಥವಾ ಇನ್ಯಾವುದೋ ಅಲ್ಲಿರುವಂಥವನು ಇದ್ದಂಥವನು ಅವನು ಕ್ರಿಶ್ಚಿಯನ್, ಕ್ರಿಪ್ಟೋ ಕ್ರಿಶ್ಚಿಯನ್. ಅದಕ್ಕೋಸ್ಕರ ಅವನಿಗೆ ಅದರ ಬಗ್ಗೆ ಭಕ್ತಿನೇ ಇಲ್ಲ. ಅವನಿಗೆ ಆ ದೇವಸ್ಥಾನದ ಲಾಡ್ ಯಾವುದೋ ಇದು ಭಾರಿ ಪವಿತ್ರವಾದ್ದು, ನಾವು ಪವಿತ್ರ ಅಂತ ಅದನ್ನು ಸ್ವೀಕಾರ ಮಾಡ್ತಾ ಇರೋದು. ಅದನ್ನು ಈಗ ಹೇಳಿದಾಗ ಬರೀ ಒಂದು ಸಿಹಿ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ನಾವು ಅದು ದೇವರ ವೆಂಕಟರಮಣ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತಾ ಇರೋದು. ಆ ಭಕ್ತಿ ಭಾವನೆಗೆ ತೊಂದರೆ ಬಿಡುತ್ತೆ ಅಂತ ಯಾವಾಗ ಹಿಂದೂಗಳಿಗೆ ನೀವು ಅವಕಾಶ ಮಾಡಿಕೊಡ್ತೀರಾ, ಇದೆಲ್ಲವೂ ಆಗೋದಕ್ಕೆ ಈ ಮತ್ತೊಂದು ಜ್ವಲಂತ ಉದಾಹರಣೆ. ನಾವು ಇಷ್ಟು ದಿವಸ ಅದನ್ನು ಹೇಳ್ತಾ ಇದ್ದೆವು, ಈಗ ಅದೊಂದು ಜ್ವಲಂತ ಉದಾಹರಣೆ. ಅದಕ್ಕೋಸ್ಕರ ದೇವರ ಬಗ್ಗೆ ಭಕ್ತಿ ಇದ್ದಂಥ ಹಿಂದೂ ಸಮಾಜಕ್ಕೆ ಅದನ್ನು ಕೊಡಬೇಕು ಅಂತ ಆಗ್ರಹಪೂರ್ವಕ. ಆ ಡಬ್ಬಿಗೆ ಅಲ್ಲ ಯಾಕೆ ಅಂತ ಇದು ಯಾವಾಗಲೂ ಹೀಗೆ ಆಗೋದು. ನಾವು ಹಾಕಬಾರದು ಅಂತ ಹೇಳ್ತಾ ಇರೋದಲ್ಲ. ಆದರೆ ಹಣ ಎಲ್ಲಿಗೆ ಹೋಗುತ್ತೆ? ಹಣ ಸರ್ಕಾರಕ್ಕೆ ಹೋಗುತ್ತೆ. ಸರ್ಕಾರ ಇನ್ನು ಅಹಿಂದುಗಳಿಗೆ ಅದನ್ನು ಉಪಯೋಗ ಮಾಡ್ತಾ ಇರುವಂಥದ್ದು ಅನೇಕ ದಶಕಗಳಿಂದ ನಮಗೆ ಗೊತ್ತು. ಅದಕ್ಕೋಸ್ಕರ ನಾವು ಹಣ ಹಾಕೋದು ನಮ್ಮ ದೇವಸ್ಥಾನದ, ನಮ್ಮ ದೇವರ ಅಥವಾ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ನಾವು ಹಾಕ್ತಾ ಇರೋದು. ಅದಕ್ಕೋಸ್ಕರ ಅದು ಇನ್ಯಾರಿಗೂ ಹೋಗೋದು ಬೇಡ ಅಂತ. ಆ ಕಾರಣದಿಂದ ನೀವು ಬೇಕಾದರೆ ಆ ತಟ್ಟೆಗೆ ಹಾಕಿ, ಆದರೆ ಇದಕ್ಕೆ ಹಾಕಬಾರದು ಅಂತ ಆಗ್ರಹ ಬಂದಿರುವಂಥದ್ದು. ಈಗ ಒಂದು ಕಡೆಯಿಂದ ತಿರುಪತಿಯಲ್ಲಿ ಮುಂದಿನ ಹೋರಾಟ ಹೇಗೆ ಸರ್? ಮುಂದೆ ಹೋರಾಟ ಹೇಗೆ ಮಾಡ್ತೀರಿ? ಯಾಕಂದರೆ ಒಂದು ಕಡೆಯಿಂದ ಎಲ್ಲರೂ ಜಗನ್ಮೋಹನ್ ಅವರ ಮನೆಗೆ ಮುತ್ತಿಗೆ ಹಾಕಬೇಕು ಅಂತ ಒಂದು ನಿರ್ಣಯ ತಗೋಬೇಕು ಅಂತ ಹಿಂದೂ ಸಂಘಟನೆಗಳೆಲ್ಲ ಒಂದು ವಿಚಾರ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆಯಿಂದ ಒಂದು ಪ್ರತ್ಯೇಕ ಬೋರ್ಡ್ ಹಿಂದೂ ಸನಾತನ ಧರ್ಮ ಎಲ್ಲ ಬೇಕೇ ಬೇಕು. ಒಂದು ಹೋರಾಟ ಆಗಬೇಕು. ಹೋರಾಟ ಆದಾಗ ಹಿಂದೂ ಗಟ್ಟಿ ಇದ್ದಾನೆ ಅಂತ ಅನಿಸೋದು. ನಾನು ಆಗಲೂ ಹೇಳಿದೆ, ಅಕಸ್ಮಾತ್ ಯಾವುದಾದ್ರು ಒಂದು ಈಗ ಬಾಂಗ್ ಹಾಕ್ತಾರೆ ಮುಸಲ್ಮಾನರು, ಅದರ ಧ್ವನಿಯನ್ನು ಕಡಿಮೆ ಮಾಡಿ, ಅದರ ವೇಗವನ್ನು ಕಡಿಮೆ ಮಾಡಿ ಅಂತ ಹೇಳಿದಾಗ ಅವರು ವಿರೋಧ ಮಾಡಿದರು. ಸಣ್ಣ ಸಂಗತಿ ನಾನು ಹೇಳಿದ್ದು. ಅದಕ್ಕೋಸ್ಕರ ಇಷ್ಟು ದೊಡ್ಡ ವಿಷಯ ಆದಾಗ ಅದರ ವಿರುದ್ಧ ಪ್ರತಿಭಟನೆ ಮಾಡಲೇಬೇಕು. ಅದಕ್ಕೋಸ್ಕರ ಹಿಂದೂ ಸಮಾಜ ಯಾವ ರೀತಿಯಲ್ಲಿ ಬೇಕಾದ್ರೂ ಪ್ರತಿಭಟನೆ ಮಾಡಬಹುದು. ಅದು ಅವರ ಇದರ ಎದುರಿನಲ್ಲೇ ಅಥವಾ ಉಳಿದ ಕಡೆಯಲ್ಲಿ ಎದುರಿನಲ್ಲೇ ಶಾಂತಿಯುತವಾದ ಪ್ರತಿಭಟನೆ ಆಗಬೇಕು ಅಂತ ನಾವು ಹೇಳ್ತಾ ಇರೋದು. ಅದಕ್ಕೋಸ್ಕರ ಪ್ರತಿಭಟನೆ ಮಾಡಬೇಕು. ಇದು ಎರಡನೇದು ಒಂದು ಬೇರೆ ಒಂದು ಬೋರ್ಡ್ ಮಾಡಿ ನೀವು ಇಂಥ ಅದು ಯಾವ ಹೆಸರಿನಲ್ಲಿ ಬೇಕಾಗಿರಬಹುದು. ಒಟ್ಟು ಹಿಂದೂ ಸಮಾಜಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದಾದ್ರು ಒಂದು ಬೋರ್ಡ್ ರಚನೆ ಮಾಡಬೇಕು. ಮತ್ತು ಅದಕ್ಕೆ ಅಲ್ಲಿದ್ದಂಥ ಭಕ್ತರ ಮಂಡಳಿಯೇ ಮಾಡಬೇಕು ಅದನ್ನು. ಮತ್ತು ಚಂದ್ರಬಾಬು ನಾಯ್ಡುನೋ ಅಥವಾ ಇನ್ನೊಬ್ಬ ಜಗನ್ನ ಅಥವಾ ಸಿದ್ದರಾಮಯ್ಯನ ಅಲ್ಲ. ಅದಕ್ಕೆ ಬೇರೆ ಇದ್ದಂಥ ಭಕ್ತರ ಸಮೂಹ ಇದೆ, ಅವರು ಸೇರಿಕೊಂಡು ಅದನ್ನು ಮಾಡಲಿ ಅಂತ ಹುಚ್ಚರಿದ್ದಾರೆ. ಮೊದಲು ಇದ್ದರು, ಈಗಲೂ ಇದ್ದಾರೆ. ಅದೊಂದು ರಾಕ್ಷಸಿ ವಂಶ. ಅದಕ್ಕೋಸ್ಕರ ರಾಕ್ಷಸನನ್ನು ಪೂಜೆ ಮಾಡ್ತಾರೆ. ಯಾರು ಮನುಷ್ಯರು ಅಂತಾಗಿದ್ದಾರೆ ಅವರು ರಾಕ್ಷಸನನ್ನು ಪೂಜೆ ಮಾಡೋದಿಲ್ಲ. ರಾಕ್ಷಸಿ ವಂಶ ಬಂದಾಗ ರಾಕ್ಷಸನ್ನೇ ಪೂಜೆ ಮಾಡಬೇಕು. ಅದು ಕಾಲದಲ್ಲಿ ನಡ್ಕೊಂಡು ಬಂದಿರೋದು, ಅದು ಮಾಡ್ತಾ ಇದ್ದಾರೆ. ರಾಕ್ಷಸ ಮತ್ತೆ ಒಂದು ದಿವಸ ನಾಶ ಆಗ್ತಾನಲ್ಲ ಭಗವಾನ್. ಮತ್ತೆ ಅವನು ಹಿಂದಿನಿಂದಲೂ ಹುಚ್ಚು ಮಾತಾಡ್ತಾ ಇದ್ದ. ಒಟ್ಟು ಮಾತಾಡ್ತಾ ಇದ್ದಾನೆ. ಅವನು ಎಲ್ಲಿ ಹುಟ್ಟಿದ ಅಂತ ಅವನಿಗೆ ಗೊತ್ತಿಲ್ಲ, ಅವನ ಅಪ್ಪ ಅಮ್ಮ ಯಾರು ಅಂತ ಅವನಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಮಾತನ್ನು ಮಾತಾಡ್ತಾನೆ. ಅವನ ಅಪ್ಪ ಅಮ್ಮ ಪಾಪ ಇವನು ಒಳ್ಳೆಯದಾಗಲಿ ಅಂತ ಭಗವಾನ್ ಅಂತ ಹೆಸರಿಟ್ಟಿದ್ದಾರೆ. ಇವನು ರಾಕ್ಷಸಿ ದೃಷ್ಟಿಯಲ್ಲಿ ಇವನು ಯೋಚನೆ ಮಾಡ್ತಾ ಇದ್ದಾನೆ ಅಂಥದ್ದು ನಡೀತಾ ಇದ್ದಾನೆ ನಮ್ಮ ದೇಶದಲ್ಲಿ. ಅದಕ್ಕೆ ಹೇಳಿದ್ದು, ರಾಕ್ಷಸರು ಇದ್ದರೂ ಸಜ್ಜನರು ಇದ್ದರು. ಕೊನೆಗೆ ಗೆಲುವಾಗಿರೋದು ಸಜ್ಜನರಿಗೆ, ರಾಕ್ಷಸರಿಗೆ ಆಗಲಿ.
ಮುಸಲ್ಮಾನರಿಗೆ ನಡೆಸಲಿಕ್ಕೆ, ಅವರ ಮಸೀದನ್ನು ನಡೆಸಲಿಕ್ಕೆ, ಕ್ರಿಶ್ಚಿಯನ್ರಿಗೆ ಚರ್ಚನ್ನು ನಡೆಸಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಳ್ಳೆಯದು, ನಮ್ಮದೇನು ಅದರದ್ದು ವಿರೋಧ ಇಲ್ಲ. ಹಿಂದೂಗಳಿಗೆ ಯಾಕೆ ನೀವು ಸರ್ಕಾರ ಕೈ ತಗೊಳ್ತೀರಾ? ನೀವು ನಮ್ಮ ದೇವಸ್ಥಾನಗಳ ಭೂಮಿಯನ್ನು ಒಳಗೆ ಹಾಕಿದ್ದೀರಾ, ನಮ್ಮ ಕಾಣಿಕೆ ಭಕ್ತಿಯಿಂದ ಹಾಕಿದಂಥ ಕಾಣಿಕೆಯನ್ನು ನೀವು ತಗೊಂಡು ಹೋಗಿದ್ದೀರಾ. ಈಗ ನಮ್ಮ ಪ್ರಸಾದಕ್ಕೂ ನೀವು ಕೈ ಹಾಕ್ತೀರಾ. ಇದಕ್ಕಿಂತ ದೊಡ್ಡ ಅನ್ಯಾಯ, ಅಪಮಾನ ಇನ್ನೇನಿದೆ? ಅದಕ್ಕೋಸ್ಕರ ದೇವಸ್ಥಾನ ನಮಗೆ ಬಿಟ್ಟುಕೊಡಿ. ಎರಡನೇದಕ್ಕೆ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ, ನಮ್ಮ ಈಗದ ದೇವಸ್ಥಾನಗಳ ಆಡಳಿತ ಮಂಡಳಿಯಲ್ಲಿ ಮುಸಲ್ಮಾನರನ್ನು ಹಾಕ್ತಾರೆ ಅಂತ. ಎಂಥ ಹುಚ್ಚು ನಿರ್ಧಾರ ನೋಡಿ. ಮಸೀದಿಯ ಆಡಳಿತ ಮಂಡಳಿಯಲ್ಲಿ ಹಿಂದೂಗಳನ್ನು ಸೇರಿಸ್ತಾರಾ? ಕ್ರಿಶ್ಚಿಯನ್ರ ಆಡಳಿತ ಮಂಡಳಿಯಲ್ಲಿ ಹಿಂದೂಗಳನ್ನು ಸೇರಿಸ್ತಾರಾ? ದೇವಸ್ಥಾನಗಳು ಯಾಕೆ? ಯಾರಿಗೆ ದೇವರ ಹತ್ತಿರ ಭಕ್ತಿ ಇಲ್ವೋ ಅಂಥವನನ್ನು ದೇವಸ್ಥಾನಕ್ಕೆ ಸೇರಿಸಿದ್ದರಿಂದ ದೇವಸ್ಥಾನ ನಷ್ಟ ಆಗುತ್ತೆ, ದೇವಸ್ಥಾನಕ್ಕೆ ಅಥವಾ ಭಕ್ತರಿಗೆ ತೊಂದರೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾರು ದೇವಸ್ಥಾನದ ಬಗ್ಗೆ ಭಕ್ತಿ ಇದೆಯೋ, ಶ್ರದ್ಧೆ ಇದೆಯೋ, ದೇವರ ಬಗ್ಗೆ ಆಧಾರ ಇದೆಯೋ ಅಂಥವರಿಗೆ ದೇವಸ್ಥಾನದ ಆಡಳಿತವನ್ನು ಕೊಡಬೇಕು. ಅದಕ್ಕೋಸ್ಕರ ಹಿಂದೂಗಳಿಗೆ ನಮಗೆ ಕೊಡಬೇಕು ಅಂತ ಆಗ್ರಹಪೂರ್ವಕವಾಗಿ ಮತ್ತೊಮ್ಮೆ ನಾವು ಕೇಳ್ತೇವೆ. ಆಗಲಿಲ್ಲ ಅಂದರೆ ಹೋರಾಟಕ್ಕೆ ಇಳಿದುಬಿಡ್ತೇವೆ. ಅದಕ್ಕೋಸ್ಕರ ಆದಷ್ಟು ಶೀಘ್ರವಾಗಿ ನಮಗೆ ಅದನ್ನು ಕೊಡಿ. ಯಾವುದೇ ರಾಜಕೀಯ ಬರುವುದು ಬೇಡ ಇದರಲ್ಲಿ. ಆ ಪಕ್ಷ ಈ ಪಕ್ಷ ಅಂತ ನಾವು ರಾಜಕೀಯದನ್ನು ಯೋಚನೆ ಮಾಡೋದು ಬೇಡ. ರಾಜಕೀಯ ಇಲ್ಲದೇ ಇದ್ದರೆ ನಮಗೆ ಸಂತೋಷ. ಯಾವುದೇ ರಾಜಕೀಯ ಪಕ್ಷ ಇಲ್ಲದೇ ಇರುವಂಥ ಸಾವಿರಾರು ಜನ ಒಳ್ಳೆಯ ಹಿಂದೂ ಭಕ್ತರಿದ್ದಾರೆ, ಅಂಥವರಿಗೆ ಇದನ್ನು ಅವಕಾಶ ಮಾಡಿಕೊಡಿ. ಅದಕ್ಕೋಸ್ಕರ ಅವಕಾಶ ಮಾಡಿಕೊಡದಿದ್ದರೆ ಈ ರೀತಿಯ ಪ್ರಸಂಗಗಳು ನಡೀತದೆ. ಅವರ ಸ್ವಂತ ಲಾಭಕ್ಕೋಸ್ಕರ ಅಥವಾ ಇನ್ಯಾವುದೋ ಅಲ್ಲಿರುವಂಥವನು ಇದ್ದಂಥವನು ಅವನು ಕ್ರಿಶ್ಚಿಯನ್, ಕ್ರಿಪ್ಟೋ ಕ್ರಿಶ್ಚಿಯನ್. ಅದಕ್ಕೋಸ್ಕರ ಅವನಿಗೆ ಅದರ ಬಗ್ಗೆ ಭಕ್ತಿನೇ ಇಲ್ಲ. ಅವನಿಗೆ ಆ ದೇವಸ್ಥಾನದ ಲಾಡು ಯಾವುದೇ ಇದೆ ಭಾರಿ ಪವಿತ್ರವಾದ್ದು, ನಾವು ಪವಿತ್ರ ಅಂತ ಅದನ್ನು ಸ್ವೀಕಾರ ಮಾಡ್ತಾ ಇರೋದು. ಅದನ್ನು ಈಗ ಹೇಳಿದಾಗ ಬರೀ ಒಂದು ಸಿಹಿ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ನಾವು ಅದು ದೇವರ ವೆಂಕಟರಮಣ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತಾ ಇರೋದು. ಆ ಭಕ್ತಿ ಭಾವನೆಗೆ ತೊಂದರೆ ಬಿಡುತ್ತೆ ಅಂತ. ಯಾವಾಗ ಹಿಂದೂಗಳಿಗೆ ನೀವು ಅವಕಾಶ ಮಾಡಿಕೊಡ್ತೀರಾ ಇದೆಲ್ಲವೂ ಆಗೋದಕ್ಕೆ ಈ ಮತ್ತೊಂದು ಜ್ವಲಂತ ಉದಾಹರಣೆ. ನಾವು ಇಷ್ಟು ದಿವಸ ಅದನ್ನು ಹೇಳ್ತಾ ಇದ್ದೆವು, ಈಗ ಅದೊಂದು ಜ್ವಲಂತ ಉದಾಹರಣೆ. ಅದಕ್ಕೋಸ್ಕರ ದೇವರ ಬಗ್ಗೆ ಭಕ್ತಿ ಇದ್ದಂಥ ಹಿಂದೂ ಸಮಾಜಕ್ಕೆ ಅದನ್ನು ಕೊಡಬೇಕು ಅಂತ ಆಗ್ರಹಪೂರ್ವಕ. ಈಗ ಈ ಆ ಡಬ್ಬಿಗೆ ಅಲ್ಲ ಯಾಕೆ ಅಂತ ಇದು ಯಾವಾಗಲೂ ಹೀಗೆ ಆಗೋದು. ನಾವು ಹಾಕಬಾರದು ಅಂತ ಹೇಳ್ತಾ ಇರೋದಲ್ಲ. ಆದರೆ ಹಣ ಎಲ್ಲಿಗೆ ಹೋಗುತ್ತೆ? ಹಣ ಸರ್ಕಾರಕ್ಕೆ ಹೋಗುತ್ತೆ. ಸರ್ಕಾರ ಇನ್ನು ಅಹಿಂದುಗಳಿಗೆ ಅದನ್ನು ಉಪಯೋಗ ಮಾಡ್ತಾ ಇರುವಂಥದ್ದು ಅನೇಕ ದಶಕಗಳಿಂದ ನಮಗೆ ಗೊತ್ತು. ಅದಕ್ಕೋಸ್ಕರ ನಾವು ಹಣ ಹಾಕೋದು ನಮ್ಮ ದೇವಸ್ಥಾನದ, ನಮ್ಮ ದೇವರ ಅಥವಾ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ನಾವು ಹಾಕ್ತಾ ಇರೋದು. ಅದಕ್ಕೋಸ್ಕರ ಅದು ಇನ್ಯಾರಿಗೂ ಹೋಗೋದು ಬೇಡ ಅಂತ. ಆ ಕಾರಣದಿಂದ ನೀವು ಬೇಕಾದರೆ ಆ ತಟ್ಟೆಗೆ ಹಾಕಿ, ಆದರೆ ಇದಕ್ಕೆ ಹಾಕಬಾರ್ದು ಅಂತ ಆಗ್ರಹ ಬಂದಿರುವಂಥದ್ದು. ಈಗ ಒಂದು ಕಡೆಯಿಂದ ತಿರುಪತಿಯಲ್ಲಿ ಮುಂದಿನ ಹೋರಾಟ ಹೇಗೆ ಸರ್? ಮುಂದೆ ಹೋರಾಟ ಹೇಗೆ ಮಾಡ್ತೀರಿ? ಯಾಕಂದರೆ ಒಂದು ಕಡೆಯಿಂದ ಎಲ್ಲರೂ ಜಗನ್ಮೋಹನ್ ಅವರ ಮನೆಗೆ ಮುತ್ತಿಗೆ ಹಾಕಬೇಕು ಅಂತ ಒಂದು ನಿರ್ಣಯ ತಗೋಬೇಕು ಅಂತ ಹಿಂದೂ ಸಂಘಟನೆಗಳೆಲ್ಲ ಒಂದು ವಿಚಾರ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆಯಿಂದ ಒಂದು ಪ್ರತ್ಯೇಕ ಬೋರ್ಡ್ ಹಿಂದೂ ಸನಾತನ ಧರ್ಮ ಎಲ್ಲ ಬೇಕೇ ಬೇಕು. ಒಂದು ಹೋರಾಟ ಆಗಬೇಕು. ಹೋರಾಟ ಆದಾಗ ಹಿಂದೂ ಗಟ್ಟಿ ಇದ್ದಾನೆ ಅಂತ ಅನಿಸೋದು. ನಾನು ಆಗಲೂ ಹೇಳಿದೆ, ಅಕಸ್ಮಾತ್ ಯಾವುದಾದ್ರು ಒಂದು ಈಗ ಬಾಂಗ್ ಹಾಕ್ತಾರೆ ಮುಸಲ್ಮಾನರು, ಅದರ ಧ್ವನಿಯನ್ನು ಕಡಿಮೆ ಮಾಡಿ, ಅದರ ವೇಗವನ್ನು ಕಡಿಮೆ ಮಾಡಿ ಅಂತ ಹೇಳಿದಾಗ ಅವರು ವಿರೋಧ ಮಾಡಿದರು. ಸಣ್ಣ ಸಂಗತಿ ನಾನು ಹೇಳಿದ್ದು. ಅದಕ್ಕೋಸ್ಕರ ಇಷ್ಟು ದೊಡ್ಡ ವಿಷಯ ಆದಾಗ ಅದರ ವಿರುದ್ಧ ಪ್ರತಿಭಟನೆ ಮಾಡಲೇಬೇಕು. ಅದಕ್ಕೋಸ್ಕರ ಹಿಂದೂ ಸಮಾಜ ಯಾವ ರೀತಿಯಲ್ಲಿ ಬೇಕಾದ್ರೂ ಪ್ರತಿಭಟನೆ ಮಾಡಬಹುದು. ಅದು ಅವರ ಇದರ ಎದುರಿನಲ್ಲೇ ಅಥವಾ ಉಳಿದ ಕಡೆಯಲ್ಲಿ ಎದುರಿನಲ್ಲೇ ಶಾಂತಿಯುತವಾದ ಪ್ರತಿಭಟನೆ ಆಗಬೇಕು ಅಂತ ನಾವು ಹೇಳ್ತಾ ಇರೋದು. ಅದಕ್ಕೋಸ್ಕರ ಪ್ರತಿಭಟನೆ ಮಾಡಬೇಕು. ಇದು ಎರಡನೇದು ಒಂದು ಬೇರೆ ಒಂದು ಬೋರ್ಡ್ ಮಾಡಿ ನೀವು ಇಂಥ ಅದು ಯಾವ ಹೆಸರಿನಲ್ಲಿ ಬೇಕಾಗಿರಬಹುದು. ಒಟ್ಟು ಹಿಂದೂ ಸಮಾಜಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದಾದ್ರು ಒಂದು ಬೋರ್ಡ್ ರಚನೆ ಮಾಡಬೇಕು. ಮತ್ತು ಅದಕ್ಕೆ ಅಲ್ಲಿದ್ದಂಥ ಭಕ್ತರ ಮಂಡಳಿಯೇ ಮಾಡಬೇಕು ಅದನ್ನು. ಮತ್ತು ಚಂದ್ರಬಾಬು ನಾಯ್ಡುನೋ ಅಥವಾ ಇನ್ನೊಬ್ಬ ಜಗನ್ನ ಅಥವಾ ಸಿದ್ದರಾಮಯ್ಯನ ಅಲ್ಲ. ಅದಕ್ಕೆ ಬೇರೆ ಇದ್ದಂಥ ಭಕ್ತರ ಸಮೂಹ ಇದೆ, ಅವರು ಸೇರಿಕೊಂಡು ಅದನ್ನು ಮಾಡಲಿ ಅಂತ ಹುಚ್ಚರಿದ್ದಾರೆ. ಮೊದಲಿದ್ದರು, ಈಗಲೂ ಇದ್ದಾರೆ. ಅದೊಂದು ರಾಕ್ಷಸಿ ವಂಶ. ಅದಕ್ಕೋಸ್ಕರ ರಾಕ್ಷಸನನ್ನು ಪೂಜೆ ಮಾಡ್ತಾರೆ. ಯಾರು ಮನುಷ್ಯರು ಅಂತಾಗಿದ್ದಾರೆ ಅವರು ರಾಕ್ಷಸನನ್ನು ಪೂಜೆ ಮಾಡೋದಿಲ್ಲ. ರಾಕ್ಷಸಿ ವಂಶ ಬಂದಾಗ ರಾಕ್ಷಸನ್ನೇ ಪೂಜೆ ಮಾಡಬೇಕು. ಅದು ಕಾಲದಲ್ಲಿ ನಡ್ಕೊಂಡು ಬಂದಿರೋದು. ಅದು ಮಾಡ್ತಾ ಇದ್ದಾರೆ. ರಾಕ್ಷಸ ಮತ್ತೆ ಒಂದು ದಿವಸ ನಾಶ ಆಗ್ತಾನಲ್ಲ. ಭಗವಾನ್ ಮತ್ತೆ ಅವನು ಹಿಂದಿನಿಂದಲೂ ಹುಚ್ಚು ಮಾತಾಡ್ತಾ ಇದ್ದ. ಒಟ್ಟು ಮಾತಾಡ್ತಾ ಇದ್ದಾನೆ. ಅವನು ಎಲ್ಲಿ ಹುಟ್ಟಿದ ಅಂತ ಅವನಿಗೆ ಗೊತ್ತಿಲ್ಲ. ಅವನ ಅಪ್ಪ ಅಮ್ಮ ಯಾರು ಅಂತ ಅವನಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಮಾತನ್ನು ಮಾತಾಡ್ತಾನೆ. ಅವನ ಅಪ್ಪ ಅಮ್ಮ ಪಾಪ ಇವನು ಒಳ್ಳೆಯದಾಗಲಿ ಅಂತ ಭಗವಾನ್ ಅಂತ ಹೆಸರಿಟ್ಟಿದ್ದಾರೆ. ಇವನು ರಾಕ್ಷಸಿ ದೃಷ್ಟಿಯಲ್ಲಿ ಇವನು ಯೋಚನೆ ಮಾಡ್ತಾ ಇದ್ದಾನೆ ಅಂಥದ್ದು ನಡೀತಾ ಇದ್ದಾನೆ ನಮ್ಮ ದೇಶದಲ್ಲಿ. ಅದಕ್ಕೆ ಹೇಳಿದ್ದು, ರಾಕ್ಷಸರು ಇದ್ದರೂ ಸಜ್ಜನರು ಇದ್ದರು. ಕೊನೆಗೆ ಗೆಲುವಾಗಿರೋದು ಸಜ್ಜನರಿಗೆ, ರಾಕ್ಷಸರಿಗೆ ಆಗಲಿ.